ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಒಂದು ಪಾರ್ಸಲ್ ಆರ್ಡರ್ ಮಾಡಿದೆ ಅಮೆಝಾನಿಂದ. ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಹಬ್ಬ ಬರ್ತಿರೋದ್ರಿಂದ ಈ ನಡುವೆ ಲೈಕ್ ಬ್ಯಾಕ್ ಡ್ರಾಪ್ಗಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಒಂದು ತರಿಸಿ ನೋಡೋಣ ಅಂತ ಆರ್ಡರ್ ಮಾಡಿದೆ. ಈ ಟೆಂಪಲ್ ಥರ ಏನೋ ಡಿಸೈನ್ ಇತ್ತು, ಗೊತ್ತಿಲ್ಲ ಕ್ಲಾತು ಹೆಂಗಿದೆ ಅಂತ ನೋಡಿಬಿಟ್ಟು ನೋಡೋಣ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಬೈ ಚಾನ್ಸ್ ನಿಮ್ಗಳಿಗೂ ಈ ಥರದ್ದು ಏನಾರು ಬೇಕು ಅಂತ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ಇದರದ್ದು ಲಿಂಕ್ ಹಾಕ್ತೀನಿ. ಪ್ಲೇನು ಸಿಗುತ್ತೆ, ಕ್ಲಾತ್ ಸ್ವಲ್ಪ ಪರವಾಗಿಲ್ಲ, ಇದ್ದಿದ್ರಲ್ಲಿ ಬಾಳಿಕೆ ಬರುತ್ತೆ ಅಂತ ಅನಿಸುತ್ತೆ. ಬಟ್ ಎಷ್ಟು ಉದ್ದ ಇದೆ ಅನ್ನೋದನ್ನು ತೋರಿಸ್ತೀನಿ ನನಗೆ. ವೈಟ್ ಬಟ್ಟೆ ಮೇಲೆ ಇದನ್ನ ಮಾಡಿದೆ. ಈ ಥರ ಇದೆ, ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಕಾಣಿಸ್ತಿದೆ, ಫುಲ್ ಇದೇ ಥರ ಇರೋದು, ಬೇರೆ ಏನು ಡಿಸೈನ್ ಇಲ್ಲ ಇದ್ರ ಮೇಲೆ. ಕಾಣಿಸ್ತಿದೆ, ಈ ಥರ ಇದೆ. ಯಾವ ಥರ ಇತ್ತೋ ಫೋಟೋನಲ್ಲಿ ಅದೇ ಥರನೇ ಬಂದಿದೆ. ನೋಡೋಣ, ಈ ಸಲ ಲಕ್ಷ್ಮಿಗೆ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇದನ್ನು ತರಿಸ್ಕೊಂಡೆ. ಜಸ್ಟ್ 399 ರೂಪೀಸ್ ಆಯಿತು ಇದನ್ನು ಪರ್ಚೇಸ್ ಮಾಡೋಕ್ಕೆ. ಬೇಕಾದ್ರೆ ಪ್ಲೇನಲ್ಲೂ ಸಾಕಷ್ಟು ಸಿಗುತ್ತೆ. ಪ್ಲೇನ್ ಆ್ಯಕ್ಚುಲಿ ಬೇಕು ಅಂದರೆ ನಿಮಗೆ ಯಾವ್ದಾರ ಒಂದು ದೊಡ್ಡ ಮಾರ್ಕೆಟ್ಗೆ ಹೋದರೆ ಫ್ಯಾಬ್ರಿಕ್ಗಳು ಅಲ್ಲಿ ಮೀಟರ್ 40 ರೂಪಾಯಿ 50 ರೂಪಾಯಿಗೆ ಕಟ್ ಮಾಡಿ ಕೊಡ್ತಾರೆ. ಸೊ ಆ ಥರದ್ದು ಬೇಕಾದ್ರೆ ಟ್ರೈ ಮಾಡ್ಬೋದು. ಅದು ನನಗೆ ಪ್ಲ್ಯಾನ್ ಇದೆ. ನಾನು ಹೋದರೆ ನಿಮಗೆ ಯಾವ ಅಂಗಡಿಗೆ ಯಾವ ಥರ ತೊಗೊತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಸದ್ಯಕ್ಕೆ ಇದನ್ನು ತರಿಸಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡೋಣ, ಬೈ ಚಾನ್ಸ್ ಬೇಕಿದ್ರೆ ನೀವು ಕಾಮೆಂಟ್ ಮಾಡಿ, ನಿಮ್ಗಳಿಗೂ ಇದರ ಲಿಂಕ್ ಹಾಕ್ತೇನೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು. ನಾನು ಸುಮಾರು 2 ವರ್ಷದಿಂದ ವರಮಹಾಲಕ್ಷ್ಮಿಗೆ ಅಂದರೆ ಲಕ್ಷ್ಮಿಗೆ ಸೀರೆ ಉಡಿಸ್ತೀನಿ. 2 ಸಲನೂ ರೇಷ್ಮೆ ಸೀರೆನೇ ತೊಗೊಂಡು ಬಂದು ಉಡಿಸಿದೆ. ಸೊ ಈ ಸಲನೂ ಯಾಕೋ ಉಡಿಸ್ದೇ ಇರೋಕ್ಕೆ ಅಂದರೆ ಮಾಮೂಲಿ ಯಾವುದೋ ಸೀರೆ ಬೇಡ, ರೇಷ್ಮೆ ಸೀರೆ ತೊಗೊಂಡು ಬಂದು ಉಡ್ಸೋಣ ಅನ್ನಿಸ್ತು ಅಂತ ಒಂದು ರೇಷ್ಮೆ ಸೀರೆನ ಪರ್ಚೇಸ್ ಮಾಡಿ ತೊಗೊಂಡು ಬಂದೆ. ಆ್ಯಂಡ್ ನಿಮ್ಗಳಿಗೆ ಗೊತ್ತು, ನಾನು ಸುಮಾರು ಸೀರೆಗಳು ನೋಡಿರ್ತೀರ. ಸಾಕಷ್ಟು ಸೀರೆಗಳನ್ನ ನಾನು ಪರ್ಚೇಸ್ ಮಾಡೋದು ಅಂಗಡಿ ಸಿಲ್ಕ್ಸಲ್ಲೇ, ಏಕೆಂದರೆ ಸ್ವಲ್ಪ ಟ್ರೆಡಿಷ್ನಲ್ ಸ್ಯಾರೀಸ್ ನನಗೂ ಇಷ್ಟ ಆಗುತ್ತಲ್ಲ. ಸೊ ನಾನು ಯಾವ ಥರದ್ದು ಉಟ್ಕೋತೀನೋ ಅದೇ ಥರದ್ದೇನೆ ತೊಗೊಂಡು ಬಂದು ಲಕ್ಷ್ಮಿಗೂ ಉಡ್ಸೋಣ ಅಂತ ಆಸೆ ಆಯಿತು ಅಂತ ಒಂದು ಸೀರೆನ ತೊಗೊಂಡು ಬಂದಿದ್ದೀನಿ. ಸೀರೆ ಅಂದಮೇಲೆ ನಿಮ್ಗಳಿಗೂ ಸಾಕಷ್ಟು ಇಷ್ಟ ಆಗುತ್ತಲ್ವ, ಸೊ ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸಲ ತೊಗೊಂಡು ಬಂದಿರೋಂಥ ಒಂದು ಕಲರ್ ಡಾರ್ಕ್ ಅಡಿಕೆ ಕಲರ್ಗೆ ಮೆಜೆಂಟಾ ಪಿಂಕ್ ಬಾರ್ಡರ್ ಬರುತ್ತೆ. ಮೆಜೆಂಟಾ ಪಿಂಕ್ ಅಂದರೆ ಬಾರ್ಡರ್ಗೆ ಫುಲ್ಲು ಆನೆ ಬರುತ್ತೆ. ಹಾಗೆ ಕೆಳಗಡೆ ಒಂದು ಗ್ರೀನ್ ಪೈಪಿಂಗಲ್ಲಿ ಬರುತ್ತೆ. ಯೂಶಲಿ ನಾನು ಅಲ್ಲಿಗೆ ಹೋದರೆ ತೊಗೊಂಡು ಬರೋದು ಟ್ರೆಡಿಷ್ನಲ್ ಸಾರೀಸೇ. ಈ ಥರ ಇದೆ ಸಾರಿ ಏನು ಹಾಕೊಂಡು ತೋರ್ಸೋಕ್ಕೋಗಲ್ಲ, ಯಾಕೆಂದರೆ ಲಕ್ಷ್ಮಿ ಗುಡ್ಸೋದಲ್ವಾ. ಸೊ ಜಸ್ಟ್ ನಿಮಗೆ ಯಾವ ಥರ ಪಲ್ಲು ಮತ್ತು ಬ್ಲೌಸ್ ಬರುತ್ತೆ ಅನ್ನೋದು ಮಾತ್ರ ತೋರಿಸ್ತೇನೆ. ಚೆನ್ನಾಗಿದೆ ಬಾರ್ಡರ್, ಚಿಕ್ಕ ಬಾರ್ಡರ್. ನಾನು ಯೂಶಲಿ ತುಂಬ ದೊಡ್ಡ ಬಾರ್ಡರ್ಸ್ನ ಪ್ರಿಫರ್ ಮಾಡಲ್ಲ. ಸೊ ಹಾಗಾಗಿ ಈ ಥರ 2 ಕಡೆ ಬರುತ್ತೆ. ಇದಕ್ಕೆ ಈ ಥರ ಸಿಂಪಲ್ ಆಗಿ ಒಂದು ಪಲ್ಲು, ಅಂದರೆ ಸಿಂಪಲ್ ಅಂದರೆ ಲೈನ್ ಅಲ್ಲ, ಲೈನಿಂದ ಸ್ವಲ್ಪ ಜಾಸ್ತಿನೇ ಇದೆ, ಗೊತ್ತಾಗ್ತಿರ್ಬೋದು ನಿಮಗೆ. ಅದಕ್ಕೆ ಈ ಥರದೊಂದು ಪ್ಲೇನಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ವಿತ್ ಬಾರ್ಡರ್. ಈ ಥರ ಇದೆ. ಈ ಸಲ ಲಕ್ಷ್ಮಿಗೆ ಡಾರ್ಕ್ ಕಲರ್ ತೊಗೊಂಡು ಬಂದಿದ್ದೀನಿ. ರೇಷ್ಮೆ ಸೀರೆ ತೊಗೊಂಡು ಬಂದೆ. ಇದಕ್ಕೆ ಆಲ್ಮೋಸ್ಟ್ ಕೊಟ್ಟಿದ್ದು 10,500 ಆಯಿತು. ಆ್ಯಂಡ್ ಮತ್ತೆ ನನಗೆ ನೀವು ಕಾಮೆಂಟ್ ಮಾಡಿ ನೀವು ಜಾಸ್ತಿ ಕೊಟ್ಟಿದ್ದೀರಾ. ಸೊ ಈ ಥರ ಕಾಮೆಂಟ್ಗಳನ್ನ ಆದಷ್ಟು ಹಾಕೋದನ್ನ ಅವಾಯ್ಡ್ ಮಾಡಿ, ಯಾಕೆಂದರೆ ನಾನು ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ನಾನು ಯಾವ ಥರ ತೊಗೊಂಡು ಬಂದು ಉಟ್ಕೋತೀನೋ ಅದೇ ಥರ ನಮ್ಮ ಮನೆ ದೇವ್ರಿಗೂ ಉಡಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಸೀರೆ ಅಂದ ತಕ್ಷಣ ಹೋಗೋದೇ ರೇಷ್ಮೆ ಸೀರೆ, ಅಂಗಡಿ ಸಿಲ್ಕ್ ಸೀರೆ. ಯಾಕೋ ಅದು ತುಂಬ ಬೇಗ ಸೆಲೆಕ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ಟ್ರೆಡಿಷ್ನಲ್ ಸ್ಯಾರೀಸ್ಗಳು ಜಾಸ್ತಿ ನನಗೆ ಇಷ್ಟ ಆಗುತ್ತೆ ಅಂತ ಇದನ್ನು ತೊಗೊಂಡು ಬಂದೆ. ಡೀಟೇಲಾಗಿ ಇದನ್ನು ನಮ್ಮ ಮನೆ ಲಕ್ಷ್ಮಿಗೆ ಉಡ್ಸಿದ ಮೇಲೆ ಡೆಫಿನೆಟ್ಲಿ ತೋರಿಸ್ತೀನಲ್ಲ, ವಿಡಿಯೋ ಮಾಡಿ ಹಬ್ಬದ್ದು ಆಗ ತೋರಿಸ್ತೀನಿ. ನಿಮ್ಗೆ ಏನು ಅನಿಸ್ತು, ಈ ಥರ ಸೀರೆ ಚೆನ್ನಾಗಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಿಬಿಡಿ. ಹಾಗೆ ಮತ್ತೆ ಈ ಸೀರೆದನ್ನು ಕೇಳ್ತೀರಾ ಅಂತ ನಾನೇ ವಿಡಿಯೋನ ಕಂಟಿನ್ಯೂ ಮಾಡಿ ಹೇಳೋಣ ಅಂತ ಅಂದ್ಕೊಂಡೆ. ಇದು ನಿಮಗೆ ರೀಸೆಂಟಾಗಿ ತೋರಿಸಿದೆ. ಈ ಸೀರೆನ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದೀನಿ ಅನ್ನೋದು ತೋರಿಸಿದೆ. ಇದು ಆ್ಯಕ್ಚುಲಿ ಟಸ್ಸಾ ಸಿಲ್ಕ್ ಸಾರಿ.
ಈ ಥರ ಬರುತ್ತೆ ಪಲ್ಲು. ಆ್ಯಂಡ್ ಕಲರ್ ಸ್ವಲ್ಪ ಪರ್ಪಲಿಶ್ ಪಿಂಕ್ ಥರ ಬರುತ್ತೆ, ಎರಡೂ ಕಡೆ ದೊಡ್ಡ ಬಾರ್ಡರ್. ಆ್ಯಂಡ್ ಇದಕ್ಕೆ ಬಂದಿರೋಂಥ ಮೋಟಿವ್ಗಳು ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಳಿದ್ದಲ್ಲ, ಗುಬ್ಬಚ್ಚಿ ಥರ ಬರುತ್ತೆ, ಹಿಂಗೆ ಪಕ್ಷಿದು ಮೋಟಿವ್ ಕೊಟ್ಟಿದ್ದಾರೆ ಗೋಲ್ಡಲ್ಲಿ. ಚೆನ್ನಾಗಿದೆ ಸೀರೆ. ಆ್ಯಕ್ಚುಲಿ ಡ್ರೇಪ್ ಎಲ್ಲ ತುಂಬ ಕ್ಲೀನಾಗಿ ಆಗುತ್ತೆ, ಬಟ್ ಸ್ವಲ್ಪ ಸೆರಗ್ ಪಾರ್ಟ್ ಮಾತ್ರ ಒಂಚೂರು ಹರಡುತ್ತೆ. ಏಕೆಂದರೆ ನಿಮಗೆ ಈ ಥರದ್ದು ಒಂದು ಪಲ್ಲು ಕೊಟ್ಟಿರೋದನ್ನ ಸ್ವಲ್ಪ ಹರಡುತ್ತೆ ಅಷ್ಟೇ. ಇಲ್ಲ ಅಂತಂದರೆ ಮಾತ್ರ ಸಕ್ಕತ್ತಾಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಇದಕ್ಕೆ ಬ್ಲೌಸ್ನ ಈ ಥರ ಡಿಸೈನಲ್ಲಿ ಹೊಲ್ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲೌಸ್ ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಇದೆ. ಆದರೆ ಸ್ವಲ್ಪ ಇಲ್ಲಿ ಮತ್ತೆ ಸ್ವಲ್ಪ ಲೂಸ್ ಆಗಿದೆ ಬ್ಲೌಸ್. ರೀಸೆಂಟಾಗಿ ಸ್ಟಿಚ್ ಮಾಡ್ತಿದ್ದು, ಬಟ್ ಸ್ವಲ್ಪ ಲೂಸ್ ಆಗಿದೆ. ಈ ಥರ ಇದೆ ಓವರ್ ಆಲ್ ಸ್ಯಾರಿ. ಯಾರಾದರೂ ತೊಗೊತೀರಾ ಅಂದರೆ ಕೆಲಸಕ್ಕೆಲ್ಲ ಉಟ್ಕೊಳೋಕೆ ಸೀರೆ ತುಂಬ ಲೈಟಾಗಿದೆ. ಇಡೀ ದಿನ ಆರಾಮಾಗಿ ಈ ಸೀರೆನಲ್ಲೇ ಕಳಿಬೋದು. ಸೊ ಈ ಥರ ಇದೆ ಸಾರಿ. ಆ್ಯಂಡ್ ಬ್ಲೌಸ್ ಸ್ವಲ್ಪ ಉದ್ದನೇ ಹೊಲಿಸಿದೆ. ಕೆಲವು ಉದ್ದ ತೊಳಿ ನೋಡೋ ಟ್ರೆಂಡಲ್ಲೂ ಇರುತ್ತೆ. ಆ್ಯಂಡ್ ನಂಗೆ ತುಂಬ ಜನ ಕಾಮೆಂಟ್ ಮಾಡ್ತಿರ್ತೀರಾ, ಉದ್ದ ತೊಳು ಹೊಲಿಸಿ ನಿಮಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಹಾಗಾಗಿ ಇಷ್ಟು ಉದ್ದ ಇಡ್ಸಿದ್ದೀನಿ. ಬಟ್ಟೆ ಸ್ವಲ್ಪ ಸಿಲ್ಕ್ ಬಟ್ಟೆ ಥರ ಇದೆ. ಇದಕ್ಕೆ ಅರೌಂಡ್ 3-3.5 ಸಾವಿರ ರೂಪಾಯಿ ಆಗಿರ್ಬೋದು. ಟಸಾರ್ ಸಿಲ್ಕ್ ಆಗಿರೋದ್ರಿಂದ ಅಷ್ಟಾಗಿರುತ್ತೆ ರೇಟ್. ಬಟ್ ಕಲರ್ಸ್ ಇಲ್ಲಿಗೆ ಬೇರೆ ಬೇರೆ ಇದ್ರೂ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ನನಗೆ ಕೊಟ್ಟಂಥ ಕಲರ್ ಈ ಥರ ಪರ್ಪಲಿಶ್ ಪಿಂಕ್ನಲ್ಲಿ ಇದೆ. ಸೊ ಈ ಸೀರೆ ಕೂಡ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆಲ್ಮೋಸ್ಟ್ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಸಖತ್ ನೀನು ಸ್ವಲ್ಪ ಅಲ್ಲಿ ಇಲ್ಲಿ ಸಾಮಾನುಗಳು ತೊಗೊಂಬರೋದು ಅವೆಲ್ಲನೂ ಹಂಗಂಗೆ ಉಳಿದ್ಬಿಟ್ಟಿದೆ. ಆಮೇಲೆ ಮೇಯ್ನಾಗಿ ಮುಖವಾಡ ತೆಗೆದು ಅದಕ್ಕೆ ಅಲಂಕಾರ ಎಲ್ಲ ಮಾಡಬೇಕು. ಅದೇ ಸರ, ಅದಕ್ಕೆ ಕಿವಿ ಓಲೆ, ಕುಂಕುಮದ್ದು ಕಣ್ಣು ಎಲ್ಲ ಹಾಕಿ ಅದೊಂದು ಅಲಂಕಾರ ಮಾಡಬೇಕು. ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಅಷ್ಟು ಬಿಟ್ಟರೆ ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೆಡಿ ಆಗಿದೆ. ಮೇಯ್ನಾಗಿ ಸೀರೆ ತೊಗೊಂಡು ಬಂದ್ವಿ ಅಂದರೆ ವರಮಹಾಲಕ್ಷ್ಮಿ ರೆಡಿ ಅಂತಲೇ ಅರ್ಥ. ಒಂದು 3 ವರ್ಷದಿಂದ ಉಡಿಸ್ತಾ ಇದ್ದೀನಲ್ವಾ, ಮಿಸ್ ಮಾಡೋದು ಬೇಡ ಅಂತ ಈ ಸಲನೂ ರೇಷ್ಮೆ ಸೀರೆನೇ ತೊಗೊಂಡು ಬಂದಿದ್ದೇನೆ. ಓವರಾಲ್ ಸ್ಯಾರಿ ಲುಕ್ ಈ ಥರ ಇತ್ತು. ತುಂಬ ಕ್ಲೀನಾಗಿ ಡ್ರೇಪ್ ಆಗುತ್ತೆ, ಸ್ವಲ್ಪನೂ ಹರಡಲ್ಲ. ಸಿಂಗಲ್ ಲೇಯರ್ ಪಿನ್ ಮಾಡಿದ್ರು ಏನೂ ಅನ್ಸಲ್ಲ, ಅಂತ ಏನು ಟ್ರಾನ್ಸ್ಪರೆಂಟ್ ಇಲ್ಲ. ಸೊ ಇಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.